ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ರಾಜ್ಯದ ಎಲ್ಲ ಪದಾಧಿಕಾರಿಗಳೇ, ಮುಖಂಡರೇ, ರಾಜ್ಯಾಧ್ಯಕ್ಷರೇ, ನಮ್ಮ ಆಸೆ ಇಷ್ಟೇ, ಇಲ್ಲಿವರೆಗೂ ನಾವು ಹೋರಾಟ ಮಾಡಿಕೊಂಡೇ ಬರ್ತಾ ಇದ್ದೀವಿ, ಸಮಾವೇಶಗಳು ಮಾಡ್ತಾನೆ ಇದ್ದೀವಿ. ಅನ್ನಪೂರ್ಣಮ್ಮ ವರದಿ 19 ವರ್ಷ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ. ಯಾವುದೇ ಒಂದು SC ಸಮಾಜ ಸೇರಬೇಕು ಅಂದರೆ ಒಂದು ವರದಿ ಆಗಬೇಕು. ಅನ್ನಪೂರ್ಣಮ್ಮನವರು ಕ್ಲಿಯರ್ ಕಟ್ ಹೇಳಿದ್ದಾರೆ, ಈ ಸಮಾಜಕ್ಕೆ SC ಕೊಡಲೇಬೇಕು ಅಂತ. ಅದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸೆಕ್ರೆಟರಿ ಅವ್ರ ಹತ್ರ ಹೋಗಿ ಎಲ್ಲ ಫೈಲ್, ಆಂಜನೇಯ ಅವರು ಮಿನಿಸ್ಟರ್ ಇದ್ರು, ಅವಾಗೆಲ್ಲ ಕ್ಲಿಯರ್ ಆಗಿ ಇನ್ನೇನು ಕ್ಯಾಬಿನೆಟ್ಗೆ ನಾಳೆ ಬರಬೇಕು, ಒಂದು 2 ದಿವಸದಲ್ಲಿ ಅದು ಸರ್ಕಾರ ಇದಾಯ್ತು. ಈಗಲೂ ಕೂಡ 3 ದಿವಸದಿಂದ ನಾವು ಸಿದ್ದರಾಮಯ್ಯನವ್ರಿಗೆ ಇದನ್ನ ನೀವು ದಯವಿಟ್ಟು ಆ ವರದಿ, ಇದನ್ನ ರಿಪೋರ್ಟನ್ನ SC ಮಾಡಿ ನಮ್ಮನ್ನ ಅಂತ ಡೆಲ್ಲಿಗೆ ಕಳಿಸಿ ಸ್ವಾಮಿ ಅಂತ ಹೇಳಿದೀವಿ. ಕಳಿಸ್ತೀವಿ ಅಂತಾನೂ ಹೇಳಿದ್ದಾರೆ. ಆದರೆ ಇಲ್ಲಿವರೆಗೂ ನಾವು ಏನೇ ಮಾಡಿದ್ರು ಕೆಲವರು ಬಿಡ್ತಾ ಇಲ್ಲ, ಆ ಫೈಲ್ನೇ ಬಿಡ್ತಾ ಇಲ್ಲ. ನಾವು ಬಹಳ ಸಲ ಅದನ್ನ ಟ್ರೇಸ್ ಔಟ್ ಮಾಡಿದ್ವಿ, ಓಡಾಟ ಮಾಡಿದ್ವಿ. ಬರೀ ವಿಧಾನಸೌಧನಲ್ಲೇ ಇರುತ್ತೆ ಬಿಟ್ರೆ ಅದು ಒಂದೊಂದ್ಸಲಿ ನಾಪತ್ತೆ ಕೂಡ ಆಗ್ಬಿಡುತ್ತೆ ಆ ಫೈಲ್. ಅದಕ್ಕೆ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ವಿನಂತಿ ಮಾಡ್ತಾ ಇದೀವಿ, ಇವತ್ತಿಂದ ನಮ್ಮ ಸಮಾಜ ಇಡೀ ತಾಲೂಕುಗಳಲ್ಲಿ ಇದನ್ನೊಂದು ಆಂದೋಲನ ಅಂತ ಹೇಳಿ ನಾವು ಕೈಗೊಂಡಿದ್ದೀವಿ. ಇಡೀ ರಾಜ್ಯಾದ್ಯಂತ ನಮ್ಮ ಸಿದ್ದಗಂಗಯ್ಯನವರು, ನಂಜಪ್ಪನವರು, ಇಡೀ ಎಲ್ಲ ಪದಾಧಿಕಾರಿಗಳು ಹೋರಾಡ್ತಾರೆ. ಇದನ್ನ ನಾವು ಅಷ್ಟು ಸುಲಭವಾಗಿ ಬಿಡಲ್ಲ. ನೀವಿಲ್ಲ ಅಂದ್ರೆ ಈ ಸಿದ್ದರಾಮಯ್ಯನವ್ರು ಬಿಟ್ಟು ಇನ್ಯಾರು ಇದನ್ನ ಮಾಡಕ್ಕೆ ನಮ್ಗೆ ಸಹಾಯ, ನೀವು ಯಾರು ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತದೆ, ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡ್ತಾ, ಇಡೀ ನಮ್ಮ ಇದು ದೇಶದಲ್ಲಿ 21 ರಾಜ್ಯದಲ್ಲಿ ನಾವು SCಗಳಿದ್ದೀವಿ. ಬರೀ ಇಲ್ಲಿ ಮಾತ್ರ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿ ಸುಮ್ಮನೆ ಆಗ್ಬಿಟ್ಟಿದೀವಿ. ದಯವಿಟ್ಟು ಈಗ ನಾವು ಸುಮ್ಮನೆನೂ ಇರಲ್ಲ, ನಾವು ಮಾಡಕ್ಕೂ ಬಿಡೋದಿಲ್ಲ ಅಂತೇಳಿ ದಯವಿಟ್ಟು ಮಾಡಿಕೊಡ್ಬೇಕು ಅಂತ ಸಿದ್ದರಾಮಯ್ಯನವರಲ್ಲಿ ಮನವಿ ಮಾಡಿ.